ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ತಾನೇ ಕೆಸೆಟ್ನ ಫೈನಲ್ ಕೀ ಆನ್ಸರ್ಸ್ಗಳನ್ನು, ಅಂತಿಮ ಕೀ ಉತ್ತರಗಳನ್ನು ಬಿಟ್ಟಿದ್ದಾನೆ. ಹಲವಾರು ಪ್ರಶ್ನೆಗಳು ಬದಲಾವಣೆಯಾಗಿವೆ. ಕೆಲವು ಪ್ರಶ್ನೆಗಳು ಗ್ರೇಸ್ ಮಾರ್ಕ್ಸ್ಗೆ ಹೋಗಿವೆ. ಸೊ ಅವು ಯಾವಾಗ ಅಂತ ಜನರಲ್ ಪೇಪರ್ ನೋಡೋಣ. ಸೊ ಕಾಮನ್ ಆಗಿ ನೋಡಿದ್ರೆ ಎಲ್ಲ ಒಂದು ಎಕ್ಸಾಮಿನೇಷನ್ಸ್ ಎಲ್ಲ ಇಂಗ್ಲೀಷು, ಕನ್ನಡ, ಹಿಸ್ಟ್ರಿ, ಸೋಷಿಯಾಲಜಿ, ಸೈಕಾಲಜಿ, ಜರ್ನಲಿಸಮ್ ಎಲ್ಲ ಒಂದು ಕೆಸೆಟ್ನ ಎಕ್ಸಾಮ್ ನೋಡಿದ್ರೆ ಸುಮಾರು ಮಿನಿಮಮ್ 2ರಿಂದ 5 ಅಂಕಗಳಷ್ಟು ಏನೋ ಫೈನಲ್ ಕೀ ಆನ್ಸರ್ನಲ್ಲಿ ಬದಲಾವಣೆ ಆಗಿವೆ. ಆಮೇಲೆ ಆಲ್ಮೋಸ್ಟ್ ಆಲು 1ರಿಂದ ಸುಮಾರು 4 ಗ್ರೇಸ್ ಮಾರ್ಕ್ಸ್ಗಳು ಕೂಡ ಬಂದಿವೆ ಎವರೇಜ್ ಆಗಿ ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ. ಸೊ ಪ್ರೆಸೆಂಟ್ಲಿ ನಾವೀಗ ಜನರಲ್ ಸ್ಟಡೀಸ್, ಜಿ ಕೆಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪೇಪರ್ 1ಗೆ ಸಂಬಂಧಿಸಿದಂತೆ ಯಾವ ಒಂದು ಪ್ರಶ್ನೆಗಳು ಬದಲಾವಣೆ ಆಗಿವೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಸಬ್ಜೆಕ್ಟ್ ನೇಮ್ ಜನರಲ್ ಸ್ಟಡೀಸ್ ಪೇಪರ್ 1. ಸೊ ಬದಲಾವಣೆ ನೋಡೋಣ. ಇಲ್ಲಿ ಭಾಳ ಬೇಗ ಬಿಟ್ಟಿದ್ದಾರೆ, ಅದೊಂದು ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸೀರೀಸ್ ಇದೆ. ಇಲ್ಲಿ ಮೇಲೆ A1, B1, C1, D1, A2, B2, C2, D2. ಸೊ ಇಲ್ಲಿ ನೋಡಿ, ಈ ನಂಬರ್ ಪ್ರಕಾರ ಹೋಗಬೇಕು. ನಿಮ್ಮದು ಫಾರ್ ಎಕ್ಸಾಂಪಲ್ A1 ಇತ್ತಂದರೆ ಅದು 3ನೇ ಕ್ವಶನ್ ಆಗಿರುತ್ತೆ, B1 ಇದ್ದರೆ 28ನೇ ಕ್ವಶನ್ ಆಗಿರುತ್ತೆ, C1 ಇದ್ದರೆ 43 ಕ್ವಶನ್ ಆಗಿರುತ್ತೆ, 43ನೇ ಕ್ವಶನ್ ಆಗಿರುತ್ತೆ, D1 ಇದ್ದರೆ 38. ಸೊ ಇದೇ ರೀತಿ ನಿಮ್ಮ ಒಂದು ಕ್ವಶನ್ ಪೇಪರ್ ಸೀರೀಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗೆ ಹೋಗಿ ನೋಡ್ಕೋಬೇಕು ನೀವು. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ A1ಗೆ 3ನೇ ಪ್ರಶ್ನೆ ಮೊದಲೇನಿತ್ತು, ತಾತ್ಕಾಲಿಕ ಕೀ ಉತ್ತರ 2 ಇತ್ತು. ಈಗ ಪ್ರೆಸೆಂಟ್ಲಿ 1 ಮತ್ತು 2 ಹಾಕಿದ್ರೂ ಮಾರ್ಕಸ್ ನಿಮಗೆ ಸಿಗುತ್ತೆ. ಇನ್ನು A1ಗೆ ಸಂಬಂಧಿಸಿದ 4ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ 2 ಕೊಟ್ಟಿದ್ರು ಮೊದಲು ತಾತ್ಕಾಲಿಕ ಕೀ ಉತ್ತರ. ಈಗ ಗ್ರೇಸ್ ಮಾರ್ಕ್ಸ್ ಆಗಿದೆ. ನೀವು ಯಾವುದೋ ಬೇಕಾದರೂ ಬರಿಬೋದು, 1, 2, 3, 4 ಯಾವುದು ಬೇಕಾದರೂ ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನಿಮಗೆ 1 ಅಂಕ ಫಿಕ್ಸ್ ಇಲ್ಲಿ ಗ್ರೇಸ್ ಮಾರ್ಕ್ಸ್. ಸೇಮ್ ಅದೇ ರೀತಿ 34ನೇ ಪ್ರಶ್ನೆಗೆ ಕೂಡ ಮೊದಲು 1 ಇತ್ತು ಆನ್ಸರು, ಈಗ ಗ್ರೇಸ್ ಮಾರ್ಕ್ಸು, ಇಲ್ಲಿನ 1 ಮಾರ್ಕ್ಸ್ ಎಕ್ಸ್ಟ್ರಾ ನಿಮಗೆ ಸಿಕ್ತು. ಇನ್ನು 35ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೊದಲು 4 ಇತ್ತು ಆನ್ಸರ್, 4 ಅಂತ ಕೊಟ್ಟಿದ್ದರು ಕೀ ಉತ್ತರ, ಏನೋ ತಾತ್ಕಾಲಿಕ ಕೀ ಉತ್ತರದಲ್ಲಿ. ಈಗ ಆನ್ಸರ್ 2 ಅಂತ ಆಗಿದೆ. ಇದು ಕಂಪ್ಲೀಟ್ಲಿ ನಿಮಗೆ 2 ಅಂತ ಬರೆದ್ರೆ ಕಂಪಲ್ಸರಿಯಾಗಿ ಮಾರ್ಕ್ಸ್ ಸಿಗುತ್ತೆ. 2 ಬಿಟ್ಟು ಬೇರೆ ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕಸ್ಸು ಸಿಗೋದಿಲ್ಲ. ಇನ್ನು ಸೇಮ್ 37ನೇ ಪ್ರಶ್ನೆ ಕೂಡ ಈ ಸೀರೀಸ್ನಲ್ಲಿ 3 ಇತ್ತು ಮೊದಲು ಪ್ರಶ್ನೆ. ಸೊ ಈಗ ಆನ್ಸರ್ 3 ಇತ್ತು 37ನೇ ಪ್ರಶ್ನೆಗೆ. ಈಗ ಏನಾಗಿದೆ, ಗ್ರೇಸ್ ಮಾರ್ಕ್ ಆಗಿದೆ. ನೀವು 1, 2, 3, 4 ಬೇಕಾದ ಬರೀ ನಿಮ್ಗೆ 1 ಮಾರ್ಕ್ಸು ಸಿಗುತ್ತೆ ಇಲ್ಲಿನೂ ಕೂಡ. ಸೊ ಟೋಟಲ್ ಆಗಿ 3 ಗ್ರೇಸ್ ಮಾರ್ಕ್ ಪ್ಲಸ್ ಇಲ್ಲಿ ಯಾರ್ಯಾರಿಗೆ ಸಂಬಂಧಿಸಿದೆ ಒಂದು ಅದಕ್ಕೆ ಅವರಿಗೂ ಕೂಡ ಎಕ್ಸ್ಟ್ರಾ ಮಾರ್ಕ್ಸ್ ಆಗುತ್ತೆ. ಈಗಂತೂ ನೀವು ಏನು ಎಣಿಸಿದ್ರೆ 3 ಗ್ರೇಸ್ ಮಾರ್ಕ್ಸ್ ಅಂತೂ ಸಿಕ್ಕಿದೆ. ಇನ್ನು ನೋಡ್ರಿ, ನೆಕ್ಸ್ಟ್ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಶೇಷ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಸೊ ಉಳಿದ ಅಂದರೆ ಇದಕ್ಕೆ ಜಿ ಕೆಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳಿಲ್ಲ, ಇದೇ ಫೈನಲ್ ಬದಲಾವಣೆ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ 2ರಿಂದ ಸುಮಾರು 5 ಪ್ರಶ್ನೆಗಳಿಗೆ ಬದಲಾವಣೆ ಆಗಿವೆ ಮತ್ತು ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿವೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಏನು ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.